ಸಿನಿಮಾದ ಆರಂಭದಲ್ಲಿ ಪೊಲೀಸ್ ಆಫೀಸರ್ಸ್ ನ ತೋರಿಸ್ತಾರೆ. ಇವತ್ತು ಯಾರಿಗೆ ಫೈನ್ ಹಾಕೋದು ಅಂತ ಹೇಳಿ ನಡು ರಸ್ತೆಯಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ಸಮಯ ನಮ್ಮ ಸೈಕೋ ಆ ಕಡೆ ಹೋಗುವಾಗ ಅವರ ಮೆಷಿನ್ ಆನ್ ಮಾಡಿ ಆ ಕಾರು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದು ಅಂತ ಕನ್ಫರ್ಮ್ ಮಾಡ್ತಾರೆ. ಸೈಕೋ ಅಂತ ಅವರಿಬ್ಬರಿಗೆ ಗೊತ್ತಿಲ್ಲದೆ ದುಡ್ಡಿನ ಆಸೆಗೆ ಸೈಕೋನ ಫಾಲೋ ಮಾಡಿ ಹೋಗ್ತಾರೆ. ನಂತರ ಸೈಕೋಗೆ ಸಿಟ್ಟು ಬರುವ ಹಾಗೆ ಮಾತಾಡಿ ಕೊನೆಗೆ ಫೈನ್ ಕಟ್ಟೋದಕ್ಕೆ ಹೇಳಿದಾಗ ನಮ್ಮ ಸೈಕೋಗೆ ಸಿಟ್ಟು ಬರುತ್ತೆ. ಆದ್ರೂ ಅದನ್ನ ತೋರಿಸದೆ ಓಕೆ ಅಂತ ಹೇಳಿ ನಗಾಡ್ತಾನೆ. ಹಾಗೆ ಪೊಲೀಸರು ಪಕ್ಕ ಸಿಕ್ತು ಅಂತ ಹೇಳಿ ನಗಾಡ್ತಾ ಮುಂದೆ ಹೋಗುವಾಗ ನಮ್ಮ ಸೈಕೋ ದೂರದಿಂದ ಸ್ನೈಪರ್ ನ ಯೂಸ್ ಮಾಡಿ ಡ್ರೈವ್ ಮಾಡ್ತಾ ಇದ್ದಂತಹ ಪೊಲೀಸ್ಗೆ ಶೂಟ್ ಮಾಡ್ತಾನೆ. ಇದರಿಂದ ಆ ಕಾರು ಕಂಟ್ರೋಲ್ ತಪ್ಪಿ ಕೆಳಗೆ ಬೀಳುತ್ತೆ. ಹಾಗೆ ನಮ್ಮ ಸೈಕೋ ಕೆಳಗೆ ಬಂದು ನೋಡುವಾಗ ಡ್ರೈವ್ ಮಾಡಿದಂತಹ ಪೊಲೀಸ್ ನ ಬಾಡಿ ಮಾತ್ರ ಆ ಕಾರಲ್ಲಿ ಇರುತ್ತೆ. ಇನ್ನೊಂದು ಪೊಲೀಸ್ ಪಾಪ ಮೆಲ್ಲೆ ಮೆಲ್ಲೆ ಹೋಗುವಾಗ ನಮ್ಮ ಸೈಕೋ ಆ ವ್ಯಕ್ತಿಯ ಕಾಲನ್ನ ತಿರುಗಿಸಿ ಎಳೆದುಕೊಂಡು ಆ ಕಾರೊಳಗೆ ಹಾಕಿ ಆ ವ್ಯಕ್ತಿನ ಜೀವಂತವಾಗಿ ಸುಟ್ಟಾಕ್ತಾನೆ. ಹಾಗೆ ಸೀನ್ ಕಟ್ ಆಗಿ ಒಂದು ಜರ್ಮನ್ ಕಪಲ್ಸ್ ನ ತೋರಿಸ್ತಾರೆ. ಆ ಕಪಲ್ಸ್ ಆಸ್ಟ್ರೇಲಿಯಾಗೆ ಟೂರ್ ಬಂದಿರ್ತಾರೆ. ಹಾಗೆ ಅವರಿಬ್ಬರು ಒಂದೊಂದೇ ಟೂರಿಸ್ಟ್ ಪ್ಲೇಸ್ ಗೆ ಹೋಗಿ ಅಲ್ಲಿಂದ ಲಾರಿ ಕಾರು ಅಂತ ಲಿಫ್ಟ್ ಕೇಳಿ ಕೇಳಿ ಮುಂದೆ ಹೋಗುವಾಗ ನಮ್ಮ ಕಿಲ್ಲರ್ ನ ಕಾರು ಆ ಕಡೆಯಿಂದ ಬರುತ್ತೆ. ಇದನ್ನ ನೋಡಿ ಲಿಫ್ಟ್ ಕೇಳಿದಾಗ ನಮ್ಮ ಸೈಕೋ ಆ ಕಾರು ನಿಲ್ಲಿಸದೆ ಮುಂದೆ ಹೋಗ್ತಾನೆ. ಹಾಗೆ ನಮ್ಮ ಕಪಲ್ಸ್ ಅದೇ ರೂಟ್ ಇಂದ ಬಂದಂತಹ ಒಂದು ಲಾರಿ ಮುಖಾಂತರ ವಾಲ್ಫ್ ಕ್ರೀಕ್ ಎಂಬ ಸ್ಪಾಟ್ ಗೆ ರೀಚ್ ಆಗ್ತಾರೆ. ಆ ಜಾಗದಲ್ಲಿ ಆಲ್ರೆಡಿ ಒಂದು ಫ್ಯಾಮಿಲಿ ಬಂದಿರ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ನ ಸ್ಪೆಂಡ್ ಮಾಡಿ ರಿಟರ್ನ್ ಹೋಗೋದಕ್ಕೆ ಪುನಃ ಲಿಫ್ಟ್ ಕೇಳಿದ್ರು ಯಾರು ಅವರಿಗೆ ಲಿಫ್ಟ್ ಕೊಡ್ತಿರಲ್ಲ. ಹಾಗೆ ವೇಟ್ ಮಾಡ್ತಾ ಮಾಡ್ತಾ ರಾತ್ರಿ ಆದ ಕಾರಣ ಅಲ್ಲೇ ಟೆಂಟ್ ಹೊಡೆದು ಅವರಿಬ್ರು ಪ್ರೀತಿಯಿಂದ ಮಾತನಾಡುವ ಅದೇ ಸಮಯ ನಮ್ಮ ಸೈಕೋ ಆ ಸ್ಪಾಟ್ ಗೆ ಬಂದು ಲೈಟ್ಸ್ ನ ಹಾಕಿ ಕಾರಿಂದ ಇಳಿದ ನಂತರ ನೀವ್ ಯಾಕೆ ಇಲ್ಲಿರೋದು, ಇಲ್ಲಿ ಟೆಂಟ್ ಹೊಡೆದು ಸ್ಟೇ ಆಗೋದಕ್ಕೆ ಆಗಲ್ಲ, ಅದಲ್ಲದೆ ಈ ಜಾಗದಲ್ಲಿ ಫೈರ್ ಹಾಕ್ಬಾರ್ದು ಕಾರಣ ಫಾರೆಸ್ಟ್ ಗೆ ಬೆಂಕಿ ಹಿಡಿಯುತ್ತೆ ಅಂದಾಗ ಅವರಿಬ್ಬರಿಗೆ ಭಯ ಶುರು ಆಗುತ್ತೆ. ಇದನ್ನ ನೋಡಿ ನಮ್ಮ ಸೈಕೋ ನಗಾಡುತ್ತಾ ಹೆದರಬೇಡಿ, ನಾನು ಫಾರೆಸ್ಟ್ ಆಫೀಸರ್ ಅಲ್ಲ, ಪೊಲೀಸರ ಕಣ್ಣಿಗೆ ಬಿದ್ರೆ ಸುಮ್ಮನಾದ್ರೂ ಫೈನ್ ಕಟ್ಟಬೇಕಾಗುತ್ತೆ, ಆದ್ರಿಂದ ನಾನು ಹಾಗೆ ಹೇಳಿದ್ದು ಅಂದಾಗ ನಮ್ಮ ಮ್ಯಾಪ್ ಅಲ್ಲಿ ಈ ಜಾಗದಲ್ಲಿ ಕ್ಯಾಂಪ್ ನ ಹಾಕ್ಬಾರ್ದು ಅಂತ ಮೆನ್ಷನ್ ಮಾಡಿಲ್ಲ ಅಂದಾಗ ನಮ್ಮ ಸೈಕೋಗೆ ಸಿಟ್ಟು ಬರುತ್ತೆ. ಅವರ ಮುಖ ನೋಡಿದಂತಹ ವ್ಯಕ್ತಿಗೆ ಡೌಟ್ ಶುರು ಆಗುತ್ತೆ. ಹಾಗೆ ಬೇಗ ಪೊಲೀಸ್ಗೆ ಫೋನ್ ಮಾಡುವಂತ ತನ್ನ ಪಾರ್ಟ್ನರ್ ನ ಜೊತೆ ಹೇಳಿದಾಗ ಅವಳು ಬೇಗ ತನ್ನ ಫೋನ್ ನ ತೆಗೆಯುವಷ್ಟರಲ್ಲಿ ನಮ್ಮ ಸೈಕೋ ಆ ವ್ಯಕ್ತಿನ ಅಟ್ಯಾಕ್ ಮಾಡ್ತಾನೆ. ಇದನ್ನ ನೋಡಿದಂತಹ ಆ ಹುಡುಗಿ ಅಳ್ತಾ ಅವನ ಹತ್ತಿರ ಬಂದಾಗ ನಮ್ಮ ಸೈಕೋ ಅವಳನ್ನ ಹಿಡಿದು ಟಾರ್ಚರ್ ಮಾಡುವಷ್ಟರಲ್ಲಿ ಆ ವ್ಯಕ್ತಿ ಅಲ್ಲೇ ಇದ್ದಂತಹ ಒಂದು ವುಡನ್ ಪೀಸ್ ಇಂದ ಆ ಸೈಕೋ ತಲೆಗೆ ಬಲವಾಗಿ ಹೊಡೆದ ಕಾರಣ ನಮ್ಮ ಸೈಕೋಗೆ ಸಿಟ್ಟು ಬಂದು ಆ ವ್ಯಕ್ತಿನ ಹೊಡೆದು ಅವನ ತಲೆ ಹಿಡಿದು ಕಟ್ ಮಾಡಿ ಬಿಸಾಕ್ತಾನೆ. ಇದನ್ನ ಕಂಡಂತಹ ಹುಡುಗಿ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಆ ಸೈಕೋ ಅವಳನ್ನ ಹೊಡೆದಾಕ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಆ ಹುಡುಗಿಗೆ ಎಚ್ಚರಾಗಿ ನೋಡುವಾಗ ನಮ್ಮ ಸೈಕೋ ಅವನ ದೇಹದ ಭಾಗಗಳನ್ನ ಕಟ್ ಮಾಡ್ತಾ ಇರ್ತಾನೆ. ಇದನ್ನ ಕಂಡು ಹೆದರಿ ಮೆಲ್ಲೆ ಅಲ್ಲಿಂದ ಎಸ್ಕೇಪ್ ಆಗಿ ತುಂಬಾ ದೂರ ಬರ್ತಾಳೆ. ಅದೇ ಸಮಯ ಅವಳು ಎಸ್ಕೇಪ್ ಆಗಿದ್ದಾಳೆಂಬ ವಿಷಯ ನಮ್ಮ ಸೈಕೋ ಕಿಲ್ಲರ್ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಸೈಕೋ ಅವಳನ್ನ ಕಂಡು ಹಿಡಿದು ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೂ ಅವಳು ಹೇಗೋ ಆ ಸೈಕೋ ಕೈಯಿಂದ ತಪ್ಪಿಸಿ ಓಡಿ ಬರುವಾಗ ಒಂದು ಕಾರು ಆ ಕಡೆಯಿಂದ ಬರ್ತಿರುತ್ತೆ. ಅದನ್ನ ನೋಡಿ ಬೇಗ ಲಿಫ್ಟ್ ಕೇಳ್ತಾಳೆ. ನಮ್ಮ ಹೀರೋ ಅವಳ ಗರ್ಲ್ ಫ್ರೆಂಡ್ ನ ಜೊತೆ ಮಾತಾಡ್ತಾ ಬರ್ತಿರುವಾಗ ಅವಳನ್ನ ನೋಡಿ ಬೇಗ ಅವಳಿಗೆ ಲಿಫ್ಟ್ ಕೊಡೋದಕ್ಕೆ ಮುಂದಾಗ್ತಾನೆ. ಹಾಗೆ ಅವಳೊಂದಿಗೆ ಏನಾಯ್ತು, ಆ ವ್ಯಕ್ತಿ ಯಾರೆಂದು ಕೇಳುವಾಗ ನಮ್ಮ ಸೈಕೋ ಹಿಂದಿನಿಂದ ಬಂದು ಅವರ ಕಾರನ್ನ ಗುದ್ದಿ ಆಕ್ಸಿಡೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಮುಂದೆ ಹೋದಾಗ ಆ ಸೈಕೋ ಅವರನ್ನ ಬಿಡದೆ ಹೀರೋನ ಶೂಟ್ ಮಾಡ್ತಾನೆ. ಆದ್ರೆ ನಮ್ಮ ಹೀರೋ ತಪ್ಪಿಸಿಕೊಂಡ ಕಾರಣ ಆ ಬುಲೆಟ್ ನೇರವಾಗಿ ಅವಳ ತಲೆಗೆ ಬಿದ್ದ ಕಾರಣ ಪಾಪ ಅವಳು ಸತ್ತೋಗಿರ್ತಾಳೆ. ಇದನ್ನ ನೋಡಿ ಹೆದರಿದಂತಹ ನಮ್ಮ ಹೀರೋ ಅಲ್ಲಿಂದ ವೇಗವಾಗಿ ಅಲ್ಲಿಂದ ಹೋಗುವಾಗ ನಮ್ಮ ಸೈಕೋ ಸುಮ್ಮನೆ ತನ್ನ ಕಾರನ್ನ ತೆಗೆದು ಅಲ್ಲಿಂದ ಹೋಗ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಹೀರೋ ಡೆಡ್ ಬಾಡಿನ ಒಂದು ಶೀಟ್ ಅಲ್ಲಿ ಕವರ್ ಮಾಡಿ ಅಲ್ಲೇ ಬಿಸಾಕಿ ಮುಂದೆ ಹೋಗ್ತಾನೆ. ಹಾಗೆ ಹೋಗುವಾಗ ಆ ಸೈಕೋ ಪುನಃ ಬರ್ತಾನೆ ಎಂಬ ಭಯ ನಮ್ಮ ಹೀರೋಗೆ ಕಾಡುತ್ತೆ. ಆದ್ರೆ ನಮ್ಮ ಹೀರೋಗೆ ರಿಟರ್ನ್ ಹೋಗೋದಕ್ಕೆ ದಾರಿ ಗೊತ್ತಿರಲ್ಲ. ಅದೇ ಸಮಯ ಒಂದು ಕಾರು ಬರುತ್ತೆ. ನಮ್ಮ ಹೀರೋ ಹೆಲ್ಪ್ ಕೇಳಿದ ಕಾರಣ ಆ ಕಾರು ನಿಲ್ಲಿಸಿದ ಕಾರಣ ನಮ್ಮ ಹೀರೋಗೆ ಬೇಜಾರಾಗುತ್ತೆ. ಅದೇ ಸಮಯ ದೂರದಿಂದ ಒಂದು ಲಾರಿ ಬರ್ತಿರೋದನ್ನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋ ನಿಂತಿರೋದನ್ನ ಕಂಡು ಆ ಲಾರಿ ಸ್ವಲ್ಪ ದೂರದಲ್ಲೇ ನಿಲ್ಲುತ್ತೆ. ಇದನ್ನ ನೋಡಿದಂತಹ ನಮ್ಮ ಹೀರೋ ಸರಿಯಾಗಿ ಆ ಡ್ರೈವರ್ ನ ನೋಡಿದಾಗ ಅದು ನಮ್ಮ ಸೈಕೋ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ಹೆದರಿ ತನ್ನ ಜೀಪ್ ನ ತೆಗೆದು ಅಲ್ಲಿಂದ ಹೋಗುವಾಗ ನಮ್ಮ ಸೈಕೋ ಅವನ ಹಿಂದೆ ಹೋಗುವಾಗ ನಮ್ಮ ಸೈಕೋ ಅವರ ಹಿಂದೆ ಕೊಲ್ಲೋದಕ್ಕೆ ಬರ್ತಾನೆ. ನಮ್ಮ ಹೀರೋ ಸ್ಪೀಡ್ ಆಗಿ ಹೋಗ್ತಾ ಇದ್ರು ಆ ಸೈಕೋ ಹೀರೋನ ಬಿಡದೆ ಅದೇ ಸ್ಪೀಡ್ ಅಲ್ಲಿ ಹಿಂದೆ ಬರ್ತಾ ಇರ್ತಾನೆ. ಹಾಗೆ ಅವರಿಬ್ಬರ ನಡುವೆ ಒಂದು ದೊಡ್ಡ ಚೇಸಿಂಗ್ ಶುರು ಆಗುತ್ತೆ. ಇದರ ಮಧ್ಯೆ ರೋಡ್ ನ ಕ್ರಾಸ್ ಮಾಡುವಂತಹ ಪ್ರಾಣಿಗಳನ್ನ ನಮ್ಮ ಸೈಕೋ ಕೊಂದಾಗ್ತಾನೆ. ಹಾಗೆ ನಮ್ಮ ಸೈಕೋ ಕೈಯಿಂದ ತಪ್ಪಿಸಿಕೊಂಡು ಆ ಬೆಟ್ಟದ ಮೇಲೆ ಬಂದ ಅದೇ ಸಮಯ ಆ ಸೈಕೋ ನಮ್ಮ ಹೀರೋ ಇದ್ದಂತಹ ಜೀಪ್ ನ ಗುದ್ದಿ ಅದರ ಮೇಲಿಂದ ಕೆಳಗೆ ತಲೆ ಹಾಕ್ತಾನೆ. ಆದ್ರೂ ನಮ್ಮ ಹೀರೋ ಹೇಗೋ ಕಾರಿಂದ ಇಳಿದು ಮೆಲ್ಲೆ ಮೆಲ್ಲೆ ಹೋಗ್ತಿರೋದನ್ನ ನಮ್ಮ ಸೈಕೋ ನೋಡ್ತಾನೆ. ಹಾಗೆ ಕೊನೆಗೆ ನಮ್ಮ ಹೀರೋ ನಡೆದು ಯಾರು ಇಲ್ಲದಂತಹ ಒಂದು ಪ್ಲೇಸ್ ಗೆ ರೀಚ್ ಆಗ್ತಾನೆ. ಅವನ ಕೈಯಲ್ಲಿದ್ದಂತಹ ನೀರು ಬೇರೆ ಖಾಲಿ ಆಗ್ತಾ ಬರ್ತಿರುತ್ತೆ. ಆದ್ರೂ ನಮ್ಮ ಹೀರೋ ಮೆಲ್ಲೆ ಮೆಲ್ಲೆ ನಡೀತಿರುವಾಗ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ. ಬಿದ್ದ ಸಮಯ ಅವನ ಮುಂದೆ ಒಂದು ಸಣ್ಣ ಮನೆ ಇರೋದನ್ನ ನೋಡಿ ನಮ್ಮ ಹೀರೋ ಆ ಮನೆ ಹತ್ರ
ಬಂದು ಅಲ್ಲೇ ಬೀಳ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಎದ್ದು ನೋಡುವಾಗ ವಯಸ್ಸಾದಂತಹ ಅಜ್ಜಮ್ಮ ಅಲ್ಲಿರ್ತಾರೆ. ಆ ಅಜ್ಜಮ್ಮ ಹೀರೋನ ನೋಡಿ ಬಂದು ಊಟ ಮಾಡು ಅಂತ ಕರೆದಾಗ ಹೊಟ್ಟೆ ಹಸಿವಾದ ಕಾರಣ ನಮ್ಮ ಹೀರೋ ಊಟ ಮಾಡ್ತಾನೆ. ಹಾಗೆ ಆ ಲೇಡಿ ನಾನಿನ್ನ ಪೊಲೀಸ್ ಸ್ಟೇಷನ್ಗೆ ಬಿಡ್ಲಾ ಎಂದು ಕೇಳುವಾಗ ನಮ್ಮ ಸೈಕೋ ಆ ಸ್ಪಾಟ್ಗೆ ಬಂದು ಹೊರಗೆ ನಿಂತು ಸೌಂಡ್ ಮಾಡ್ತಾನೆ. ಆ ಸೌಂಡ್ ಕೇಳಿದಂತಹ ನಮ್ಮ ಹೀರೋ ಹೆದರಿ ಒಂದು ಸೈಡ್ ಅಲ್ಲಿ ನಿಂತಾಗ ಆ ಓಲ್ಡ್ ಮ್ಯಾನ್ ಹೀರೋನ ನೋಡಿ ನೀನು ಹೆದರಬೇಡ, ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳಿ ಒಂದು ಗನ್ನ ತೆಗೆದು ಹೊರಗೆ ಬಂದು ನಿನಗೇನು ಬೇಕು ಅಂತ ಕೇಳಿದಾಗ ಒಳಗಿರುವಂತ ಆ ಹುಡುಗ ಬೇಕು, ಪ್ಲೀಸ್ ಅವನನ್ನ ಹೊರಗೆ ಕಳುಹಿಸಿ ಅಂದಾಗ ಅದಾಗಲ್ಲ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಆ ಓಲ್ಡ್ ಮ್ಯಾನ್ ಮನೆ ಒಳಗೆ ಬರ್ತಾನೆ. ಇದನ್ನ ಕೇಳಿದಂತಹ ನಮ್ಮ ಕಿಲ್ಲರ್ ವಾಪಸ್ ಹೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಆ ಓಲ್ಡ್ ಮ್ಯಾನ್ ಅವನ ಹತ್ರ ಬಂದು ನಿನ್ನ ನಾನು ಸೇಫ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಡ್ರಾಪ್ ಮಾಡ್ತೇನೆ ಅಂತ ಹೇಳಿ ಗನ್ಗೆ ಬೇಕಾದಂತಹ ಬುಲೆಟ್ ನ ತೆಗೆಯೋದಕ್ಕೆ ಹೋದಾಗ ಆ ಸೈಕೋ ನಮ್ಮ ಓಲ್ಡ್ ಮ್ಯಾನ್ ನ ಶೂಟ್ ಮಾಡಿ ಕೊಂದಾಗ್ತಾನೆ. ಇದನ್ನ ನೋಡಿ ನಮ್ಮ ಅಜ್ಜಮ್ಮ ಅಲ್ಲಿಂದ ಓಡುವಾಗ ಪಾಪ ಅವರನ್ನ ಸಹ ನಮ್ಮ ಸೈಕೋ ಶೂಟ್ ಮಾಡಿ ಕೊಂದಾಗ್ತಾನೆ. ಆ ಸೌಂಡ್ ಕೇಳಿದಂತಹ ನಮ್ಮ ಹೀರೋ ಹೆದರಿ ಅಲ್ಲಿಂದ ಹೊರಗೆ ಓಡಿ ಹೋಗ್ತಾನೆ. ಹೀರೋ ಓಡಿ ಹೋಗ್ತಿರೋದನ್ನ ನಮ್ಮ ಸೈಕೋ ನೋಡ್ತಾ ಇರ್ತಾನೆ. ಹೀರೋ ಓಡಿ ಕೊನೆಗೆ ರಾತ್ರಿ ಆದಾಗ ಒಂದು ಕಾಡಿನ ಮಧ್ಯೆ ರೀಚ್ ಆಗ್ತಾನೆ. ನಮ್ಮ ಸೈಕೋ ಹಾರ್ಸ್ ನ ಮೇಲೆ ಹತ್ತಿ ಕುಳಿತು ಹೀರೋನ ಹುಡುಕುತ್ತಾ ಆ ಕಾಡಿನ ಮಧ್ಯೆ ಅಲಿತಾರೆ. ಕೊನೆಗೆ ಹೀರೋನ ಕಂಡು ಹಿಡಿದು ಅವನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ದಯವಿಟ್ಟು ನನ್ನ ಬಿಟ್ಟು ಬಿಡು, ನಿನ್ ಬಗ್ಗೆ ನಾನು ಯಾರೊಂದಿಗೂ ಹೇಳಲ್ಲ ಅಂದಾಗ ನಮ್ಮ ಸೈಕೋ ಅವನೇಲಿದ್ದನ್ನ ಕೇರ್ ಮಾಡದೆ ಒಡೆದಾಗ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮ ಹೀರೋಗೆ ಎಚ್ಚರ ಆಗುತ್ತೆ. ನಮ್ಮ ಹೀರೋ ಈಗ ಆ ಕಿಲ್ಲರ್ ನ ಪ್ಲೇಸ್ ಅಲ್ಲಿ ಇರ್ತಾನೆ. ಹೀರೋನ ಕಟ್ಟಿ ಹಾಕಿರ್ತಾರೆ. ಹಾಗೆ ಆ ಸೈಕೋ ಅವನ ಹತ್ತಿರ ಬಂದು ನಿಮ್ಮ ಊರಿಂದ ಬಂದಂತಹ ಬ್ರಿಟಿಷರು ನಮ್ಮ ಊರನ್ನ ಸರ್ವನಾಶ ಮಾಡಿದ್ದು, ಅದಕ್ಕೆ ನನಗೆ ನಿಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳಿ ಅವನ ಹತ್ತಿರ ಬಂದು ನೀನೀಗ ಒಂದು ಹಾಡನ್ನ ಆಡು ಅಂದಾಗ ನಮ್ಮ ಹೀರೋ ಬೇಗ ಬ್ರಿಟಿಷ್ ಸಾಂಗ್ ಅನ್ನ ಹಾಡಿದಾಗ ನಮ್ಮ ಸೈಕೋಗೆ ಸಿಟ್ಟು ಬರುತ್ತೆ. ನಮ್ಮ ಸೈಕೋಗೆ ಆಸ್ಟ್ರೇಲಿಯಾದ ಜನರನ್ನ ಮಾತ್ರ ಇಷ್ಟ ಇರೋದು, ಅದಕ್ಕೆ ಬೇರೆ ಊರಿಂದ ಬರುವವರನ್ನ ಆ ಸೈಕೋ ಹೀಗೆ ಕ್ರೂರವಾಗಿ ಕೊಲ್ತಿರೋದು. ಇದನ್ನ ನೋಡಿದಂತಹ ನಮ್ಮ ಹೀರೋ ಬೇಗ ಒಂದು ಆಸ್ಟ್ರೇಲಿಯನ್ ಸಾಂಗ್ ಅನ್ನ ಹಾಡಿದಾಗ ನಮ್ಮ ಸೈಕೋ ಹೀರೋ ಜೊತೆ ಸೇರಿ ಆ ಹಾಡನ್ನ ಹಾಡ್ತಾನೆ. ಹಾಗೆ ಅವರಿಬ್ಬರು ಪರಸ್ಪರ ತುಂಬಾ ಮಾತಾಡ್ತಾರೆ. ಹಾಗೆ ಮಾತಾಡಿದ ನಂತರ ನಮ್ಮ ಸೈಕೋ ನಿನಗೆ ನಾನು ಬಿಯರ್ ತರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋದಾಗ ಅದೇ ಜಾಗದಲ್ಲಿ ಹಲವಾರು ತರದ ವೆಪನ್ಸ್ ಇರೋದನ್ನ ನಮ್ಮ ಹೀರೋ ನೋಡ್ತಾನೆ. ಆದ್ರೆ ಅವನಿಂದ ಆ ವೆಪನ್ಸ್ ನ ತೆಗಿಯೋದಕ್ಕೆ ಆಗ್ತಿರಲ್ಲ. ಹಾಗೆ ನಮ್ಮ ಸೈಕೋ ಬಿಯರ್ ತಂದು ಅವರಿಬ್ಬರು ಚಿಯರ್ಸ್ ಹೇಳಿ ಅದನ್ನ ಕುಡಿತಾರೆ. ಹಾಗೆ ನಮ್ಮ ಹೀರೋ ಸೈಕೋನ ನೋಡಿ ನಾವಿಬ್ರು ಫ್ರೆಂಡ್ಸ್ ಆದ ಕಾರಣ ನೀನನ್ನ ಬಿಡ್ತೀಯಾ ಎಂದು ಕೇಳಿದಾಗ ನಾನು ನಿನ್ ಜೊತೆ ಸ್ವಲ್ಪ ಕ್ವಶನ್ ಕೇಳ್ತೇನೆ, ಅದಕ್ಕೆ ನೀನು ಸರಿಯಾಗಿ ಉತ್ತರಿಸಿದರೆ ನಾನಿನ್ನ ಬಿಡ್ತೇನೆ. ನಾನು ನಿನ್ ಜೊತೆ 10 ಕ್ವಶನ್ ಕೇಳ್ತೇನೆ, ಅದರಲ್ಲಿ 5 ಕ್ವಶನ್ಗೆ ನೀನು ಸರಿಯಾಗಿ ಉತ್ತರಿಸಿದರೆ ನಾನಿನ್ನ ಬಿಡ್ತೇನೆ, ಇಲ್ಲ ಅಂದ್ರೆ ನಿನಗೆ ಇಲ್ಲಿಂದ ಹೋಗೋದಕ್ಕೆ ಆಗಲ್ಲ ಅಂತ ನಮ್ಮ ಸೈಕೋ ಹೇಳ್ತಾನೆ. ನಂತರ ನಮ್ಮ ಸೈಕೋ ಒಂದು ಕಟಿಂಗ್ ಮಿಷನ್ ತಂದಾಗ ಇದ್ಯಾಕೆಂದು ನಮ್ಮ ಹೀರೋ ಕೇಳಿದಾಗ ನೀ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾನಿನ್ನ ಫಿಂಗರ್ಸ್ ನ ಕಟ್ ಮಾಡೋದಕ್ಕೆ ಅಂತ ನಮ್ಮ ಸೈಕೋ ಹೇಳ್ತಾನೆ. ಆಸ್ಟ್ರೇಲಿಯನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಮ್ಮ ಸೈಕೋ ಕೇಳಿದಾಗ ನಮ್ಮ ಹೀರೋ ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುತ್ತಾನೆ. ಆದ್ರೂ ನಮ್ಮ ಸೈಕೋ ಉತ್ತರ ಸರಿ ಇಲ್ಲ ಅಂತ ಹೇಳಿ ಅವನ ಫಿಂಗರ್ಸ್ ನ ಕಟ್ ಮಾಡ್ತಾನೆ. ನಂತರ ಬಿಯರ್ ಖಾಲಿ ಆಯ್ತು ಅಂತ ಹೇಳಿ ಬಿಯರ್ ನ ತರೋದಕ್ಕೆ ಸೈಕೋ ಅಲ್ಲಿಂದ ಹೋದ ಅದೇ ಸಮಯ ನಮ್ಮ ಹೀರೋ ಅಲ್ಲೇ ಇದ್ದಂತಹ ಒಂದು ವುಡನ್ ಪೀಸ್ ನ ತೆಗೆದಿರ್ತಾನೆ. ಕರೆಕ್ಟ್ ಟೈಮ್ ಗೆ ನಮ್ಮ ಸೈಕೋ ಅವನ ಹತ್ತಿರ ಬಂದಾಗ ಇನ್ನಾದ್ರೂ ನನ್ನ ಬಿಡಿ ಅಂತ ನಮ್ಮ ಹೀರೋ ಹೇಳಿದಾಗ ನಮ್ಮ ಸೈಕೋ ಲೈಟ್ ಆನ್ ಮಾಡಿದಾಗ ಆ ಜಾಗದಲ್ಲಿ ಹಲವಾರು ಡೆಡ್ ಬಾಡೀಸ್ ಇರುತ್ತೆ. ಇದನ್ನ ನೋಡಿ ಪ್ಲೀಸ್ ನನ್ನ ಬಿಡಿ ಅಂತ ಹೇಳಿ ಅಲ್ತಾ ತನ್ನ ಕೈಯಲ್ಲಿದ್ದಂತಹ ಆ ವುಡನ್ ಪೀಸ್ ಇಂದ ಆ ಸೈಕೋನ ಅಟ್ಯಾಕ್ ಮಾಡ್ತಾನೆ. ನಂತರ ಅಲ್ಲಿಂದ ಓಡಿ ಹೋಗುವಾಗ ದಿಢೀರನೆ ಒಂದು ಲೇಡಿ ಅವನ ಹತ್ತಿರ ಬಂದು ನನ್ನ ಕಾಪಾಡಿ ಅಂತ ಕಿರ್ಚುವಾಗ ನೀವು ಇಲ್ಲೇ ಸೇಫ್ ಆಗಿರಿ, ನಾನು ಬೇಗ ಪೊಲೀಸರನ್ನ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಓಡಿ ಹೋಗ್ತಾನೆ. ಅದೊಂದು ಗೋಡನ್ ಆದ ಕಾರಣ ಹೊರಗೆ ಹೋಗಬೇಕಾದ ದಾರಿ ಗೊತ್ತಿಲ್ಲದೆ ಆ ಕಡೆ ಈ ಕಡೆ ಅಂತ ದಾರಿ ಹುಡುಕುವ ಅದೇ ಸಮಯ ನಮ್ಮ ಸೈಕೋ ಡಾಗ್ಸ್ ನ ಬಿಡ್ತಾನೆ. ಆದ್ರೆ ಆ ಡಾಗ್ಸ್ ಕಿಲ್ಲರ್ ಇಟ್ಟಂತಹ ಟ್ರಾಪ್ ಅಲ್ಲಿ ಬೀಳುತ್ತೆ. ಹಾಗೆ ಹೇಗೋ ತುಂಬಾ ಕಷ್ಟಪಟ್ಟು ನಮ್ಮ ಹೀರೋ ದಾರಿ ಕಂಡು ಹಿಡಿದು ಬರ್ತಾನೆ. ಆದ್ರೆ ನಮ್ಮ ಸೈಕೋ ಇನ್ನೊಂದು ಟ್ರಾಪ್ ನ ಸೆಟ್ ಮಾಡಿರ್ತಾನೆ. ಆ ಟ್ರಾಪ್ ನ ನಮ್ಮ ಹೀರೋ ನೋಡ್ತಾನೆ. ನಂತರ ಇದೇ ಟ್ರಾಪ್ ಅಲ್ಲಿ ಆ ಕಿಲ್ಲರ್ ನ ಹೇಗೆ ಬೀಳಿಸೋದು ಅಂತ ಆಲೋಚಿಸುವಾಗ ಯಾರೋ ಬರುವಂತಹ ಸೌಂಡ್ ಕೇಳಿಸುತ್ತೆ. ಅದು ಆ ಸೈಕೋ ಅಂತ ತಿಳಿದು ಅವರನ್ನ ಹಿಡಿದು ಆ ಟ್ರಾಪ್ ಗೆ ತಳ್ಳಿ ಹಾಕ್ತಾನೆ. ಆದ್ರೆ ಅದರಲ್ಲಿ ನಮ್ಮ ಸೈಕೋ ಬಿದ್ದಿರಲ್ಲ, ಮುಂಚೆ ನೋಡಿದಂತಹ ಆ ಲೇಡಿ ಆಗಿರುತ್ತೆ ಅದು. ಹಾಗೆ ಬೇಗ ಹಿಂದೆ ತಿರುಗಿ ನೋಡುವಾಗ ಕಿಲ್ಲರ್ ಹಿಂದೆ ನಿಂತಿರ್ತಾನೆ. ಹಾಗೆ ಬೇಗ ಸೈಕೋ ಹೀರೋನ ಹಿಡಿದು ಸರಿಯಾಗಿ ಹೊಡಿತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮ ಹೀರೋ ರೋಡ್ ಅಲ್ಲಿ ಜ್ಞಾನ ತಪ್ಪಿ ಮಲಗಿರ್ತಾನೆ. ಅವನ ಕೈಯಲ್ಲಿ ಲೂಸರ್ ಎಂದು ಬರೆದಂತಹ ಒಂದು ಪೇಪರ್ ಸಹ ಇರುತ್ತೆ. ಅದೇ ಸಮಯ ಆ ಸ್ಪಾಟ್ ಗೆ ಪೊಲೀಸರು ಬರ್ತಾರೆ. ಲಾಸ್ಟ್ ಗೆ ಆ ಸೈಕೋ ಒಂದು ಬೋರ್ಡ್ ನ ಅಲ್ಲಿಟ್ಟಿರ್ತಾನೆ. ಅದರಲ್ಲಿ ಆ ವೋಲ್ಫ್ ಕ್ರೀಕ್ ಎಂಬ ಜಾಗದಲ್ಲಿ ನಡೆದಂತಹ ಎಲ್ಲಾ ಕೊಲೆಗಳಿಗೆ ನಮ್ಮ ಹೀರೋ ಕಾರಣ ಅಂತ ಬರೆದು ಅದಕ್ಕಿರುವಂತಹ ಎವಿಡೆನ್ಸ್ ನ ಅಲ್ಲಿಟ್ಟಿರ್ತಾರೆ. ಇದನ್ನ ನೋಡಿದಂತಹ ಪೊಲೀಸರು ನಮ್ಮ ಹೀರೋನ ಅರೆಸ್ಟ್ ಮಾಡ್ತಾರೆ. ನಂತರ ನಮ್ಮ ಹೀರೋನ ಇಂಗ್ಲೆಂಡ್ ಅಲ್ಲಿ ಇರುವಂತಹ ಒಂದು ಮೆಂಟಲ್ ಹಾಸ್ಪಿಟಲ್ ಗೆ ಹಾಕ್ತಾರೆ. ಈ ಸ್ಟೋರಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಒಂದು ರಿಯಲ್ ಸ್ಟೋರಿ ಆಗಿರುತ್ತೆ. ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.